ಮಾತಾಡಕ್ಕೆ ಕಷ್ಟ ಐತೆ ಅಂದೆ ಶಿವ. ಡೈಲಾಗ್ ಬೇರೆ ಕೇಳ್ತೀಯಲ್ಲಪ್ಪ. ಪ್ರೆಸ್ ಕ್ಲಬ್ ಕೌನ್ಸಿಲ್ನವರು 2024-25 ಅವಾರ್ಡ್ ಫಂಕ್ಷನ್ ಇಟ್ಟವ್ರೆ. ಎಲ್ಲ ಹಿರಿಯರ ಮಧ್ಯದಲ್ಲಿ ಈ ಕಿರಿಶಿಳೆಗೆ ಒಂದು ಅವಾರ್ಡ್ ಕೊಟ್ಟವ್ರೆ. ಉಳಿಸ್ಕೇಳಪ್ಪ ಅಂತ ಹೇಳ್ತಾ ಇದ್ದೀನಿ. ಯಾರಿಗೂ ಧನ್ಯವಾದಗಳು ಶಿವ. ಶಿವನಿ ಶಂಭುಲಿಂಗ. ಹಾಗೆ ಎಲ್ಲ ಕಲಾವಿದರಿಗೂ ನೀವು ಹಾರೈಸಬೇಕು ಅಂತ ಹೇಳ್ತಾ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಸುಮಧುರವಾದ ಗೀತೆ ಡಾಕ್ಟರ್ ರಾಜ್ಕುಮಾರ ಚಿತ್ರದ ಹಾಡು. ಯಾಕೆಂದ್ರೆ ಅವರ ನೆನಪು, ಅವ್ರ ಹಾಡಿಲ್ಲದೆ ನಮ್ಮ ಆರ್ಕೆಸ್ಟ್ರಾ, ನಮ್ಮ ಕಾರ್ಯಕ್ರಮಗಳು ಎಂದೂ ಮುಗಿಯಲ್ಲ, ಪೂರ್ಣ ಆಗೋದಿಲ್ಲ. ಹಾಗಾಗಿ ಅವ್ರ ಹಾಡನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಧನ್ಯವಾದಗಳು. ಇದು ಹಾಡಿನ ನಂತರ ವೇದಿಕೆ ಕಾರ್ಯಕ್ರಮ ಶುರುವಾಗಲಿದೆ. ನಂತರ ವರ್ಷಗಳ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಪಯಣದಲ್ಲಿ ಜೊತೆಯಾಗಿ ಬಂದಿದ್ದೇವೆ. ಈ ಸಾಧನೆಯ ಪಯಣದಲ್ಲಿ ಸಾಧಕರನ್ನ ಗುರುತಿಸುವಂತಹ, ಸಾಧಕರಿಗೆ ಸನ್ಮಾನಿಸುವ ಮತ್ತೆ ಪ್ರಶಸ್ತಿಯನ್ನ ನೀಡುವಂತಹ ವಿಶೇಷ ಕಾರ್ಯಕ್ರಮ ಇದಾಗಿದೆ. ಈ 4 ವರ್ಷಗಳ ಪಯಣವನ್ನ ಒಂದು ವಿಡಿಯೋ ಮೂಲಕ ನಿಮ್ಗೆಲ್ಲರಿಗೂ ಪ್ರಸ್ತುತಪಡಿಸ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿ ಪುರಸ್ಕಾರ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ಪುರ ಅಂದ್ರೆ ಊರು, ಗ್ರಾಮ, ಜನಗಳು ವಾಸ ಮಾಡುವ ವಾಸ್ತುವಿಗೆ ಪುರ ಅಂತ ಕರೀತಾರೆ. ಸ್ಕಾರ ಅಂದ್ರೆ ಅವರ ಸಂಸ್ಕಾರವನ್ನು ನೋಡಿ ಸನ್ಮಾನ ಮಾಡುವಂತಕ್ಕೆ ಸ್ಕಾರ, ಪುರಸ್ಕಾರ. ಇದು ಸಂಸ್ಕೃತದ ವರ್ಡ್, ಇದು ಪದ. ಇದನ್ನ ಹಿನ್ನೆಲೆ ಏನು ಅನ್ನೋದನ್ನ ನಾನು ಹೇಳ್ತೀನಿ. ಒಬ್ಬ ವ್ಯಕ್ತಿ, ಒಂದು ಆತ್ಮ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಹಲವಾರು ಜನ್ಮಗಳನ್ನು ತಗೊಂಡು, ಹುಟ್ಟುಗಳನ್ನು ತಗೊಂಡು ನಾವು ಬರ್ತಾ ಇರ್ತೀವಿ. ಯಾರಾದರೂ ಪೂರ್ವ ಜನ್ಮದಲ್ಲಿ, ನಮ್ಮ ಹಿಂದಿನ ಜನ್ಮದಲ್ಲಿ ಕಲೋಪಾಸಕರನ್ನ, ಸರಸ್ವತಿ ಪುತ್ರರನ್ನ, ಗಂಧರ್ವ, ಯಕ್ಷ, ಕಿಂಪುರುಷರು, ಹಾಡೋರ್ನ ಗಂಧರ್ವ ಅಂತೀವಿ ನಾವು ಸಂಸ್ಕೃತ ಭಾಷೆಯಲ್ಲಿ. ಕಿಂಪುರುಷರು ಅಂತಂದ್ರೆ ಪ್ರಚಾರವನ್ನು ಮಾಡೋದು, ತಮ್ಮ ಜ್ಞಾನವನ್ನ ಜಗತ್ತಿಗೆ ಲೋಕಾರ್ಪಣೆ ಮಾಡುವಂಥವ್ರು, ಅಂಥವ್ರನ್ನ ಗಂಧರ್ವ, ಯಕ್ಷ, ಕಿಂಪುರುಷರ ಅಂತ ಕರೀತಾರೆ. ಇದು ದೇವಲೋಕದ ಇಂದ್ರನ ಆಸ್ಥಾನದಲ್ಲಿ ಪ್ರತಿ ವರ್ಷ ನವರಾತ್ರಿಯಲ್ಲಿ ದರ್ಬಾರ್ ನಡೆಯುವಾಗ ಅಲ್ಲಿ ಸನ್ಮಾನಗಳಾಗತ್ತಂತೆ. ಆ ಒಂದು ಸಂಪ್ರದಾಯ ನಮ್ಮ ಭೂಲೋಕದಲ್ಲಿದೆ. ಯಾವ ಆತ್ಮ ಪೂರ್ವ ಜನ್ಮದಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಒಬ್ಬ ಕಲಾವಿದನನ್ನ ಅಪಹಾಸ್ಯ ಮಾಡಿದ್ರೆ, ಟೀಕೆ ಮಾಡಿದ್ರೆ, ಅವನು ಸಾಹಿತ್ಯ ಆಗಿರ್ಬೋದು, ನೃತ್ಯಗಾರ ಆಗಿರ್ಬೋದು, ಸಂಗೀತಗಾರ, ಚಿತ್ರಕಲಾಗಾರನಾಗಿರ್ಬೋದು, ಯಾವುದೋ ಒಬ್ಬ ಯಕ್ಷ ಗಂಧರ್ವರ ಅಂಶದಲ್ಲಿ ಜನ್ಮ ತಗೊಂಡಿರುವಂತ ವ್ಯಕ್ತಿಗೆ ಅವಮಾನ, ಅಪಪ್ರಚಾರ, ನಿಂದನೆಗಳನ್ನ ಏನಾರು ಮಾಡಿದ್ರೆ ಅವನು ಅವಿದ್ಯಾವಂತನಾಗಿ ಉಡ್ತಾನೆ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಬ್ರಹ್ಮವೈವಸ್ವತ ಪುರಾಣದಲ್ಲಿ ಹೇಳ್ತಾರೆ. ಆ ಥರ ದೋಷಗಳು ಯಾವ್ದಾದ್ರು ಗೋತ್ರದಲ್ಲಿದ್ರೆ, ನಾನು ಪೂರ್ವಜನ್ಮ ಯಾವುದೋ ಕಲಾವಿದನಿಗೆ ನಿಂದನೆ ಮಾಡಿದ್ರೆ ಈಗ ನಾನು ಹುಟ್ಟಿದಂಥ ಗೋತ್ರದಲ್ಲಿ ಅವಿದ್ಯಾವಂತರು ಹುಡ್ತಾರಂತೆ. 7ನೇ ಕ್ಲಾಸಿಗೆ ಫೇಲು, 10ನೇ ಕ್ಲಾಸ್ ಫೇಲು, PUC ಫೇಲು, ಓದೋದಿಲ್ಲ, ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತದೆ. ಅಂದರೆ ಅದು ಒಬ್ಬ ಕಲಾವಿದ, ಸಾಹಿತ್ಯ ಆಗಿರ್ಬೋದು, ನೃತ್ಯಗಾರನೇ ಆಗಿರ್ಬೋದು, ಯಾವುದೇ ಒಬ್ಬ ಕಲೋಪಾಸಕನನ್ನ ನಿಂದನೆ ಮಾಡಿದ್ರೆ ಅಲ್ಲಿ ಆ ಗೋತ್ರದಲ್ಲಿ, ಆ ಜೀನ್ಸ್ ಅಲ್ಲಿ, ಆ DNA ಒಳಗೆ, ಆ ಜೆನೆಟಿಕ್ಸ್ ಥಿಯರಿ ಪ್ರಕಾರ ಅವಿದ್ಯಾವಂತು ಮಕ್ಕಳು ಹುಡ್ತಾರೆ ಅಂತ ಹೇಳ್ತಾರೆ. ಅದು ಕರ್ಮ ಹೆಂಗ್ ಕಳ್ಕೋಬೇಕು ಅಂತ ಒಂದು ಪರಿಹಾರ ಹೇಳಿದಾಗ, ನಾರದ ಸಂಹಿತೆ, ಪರಾಶರ ಔರ ಶಾಸ್ತ್ರದಲ್ಲಿ, ಕಾಳಿದಾಸನ ಜ್ಯೋತಿಷ ಶಾಸ್ತ್ರದಲ್ಲಿ ಕಲಾವಿದರನ್ನು ಗುರುತಿಸಿ ಅವರಿಗೆ ಅನ್ನದಾನ, ವಸ್ತ್ರದಾನ, ಪುರಸ್ಕಾರಗಳನ್ನು ಮಾಡಿದ್ರೆ ಆ ಗೋತ್ರದಲ್ಲಿರ್ತಕ್ಕಂಥ ಕಲಾವಿದರ ಶಾಪ ನಿವೃತ್ತಿ ಆಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಗುರು ಶಾಪ ಬೇರೆ, ಕಲಾವಿದರ ಶಾಪ ಬೇರೆ.
ಗುರು ಚಂಡಾಳ ದೋಷ, ರಾಹು ಚಂಡಾಳದ ದೋಷ ಹುಡ್ತಾರೆ, ಹೆಬ್ಬೆಟ್ಟಾಗ್ತಾರೆ, ಓದಕ್ಕೆ ಬರೆಯಕ್ಕೆ ಬರಲ್ಲ. ಮತ್ತೆ ಅದು ಹಲವಾರು ವೃತ್ತಿಗಳನ್ನ ಬದಲಾವಣೆ ಮಾಡ್ತಾರೆ. ಒಂದು ಬಿಸ್ನೆಸ್ ಮಾಡ್ದ ಅದು ಲಾಸ್ ಆಯ್ತು. ಗುರು ಶಾಪ ಇದ್ರೆ, ಕಲಾವಿದನ ಶಾಪ ಇದಂದ್ರೆ ಭಿಕ್ಷುಕನಾಗಿ ಹುಡ್ತಾನಂತೆ ನೋಡಿ. ಇದು ಹಲವಾರು ಗ್ರಂಥಗಳಲ್ಲಿ ಉಲ್ಲೇಖನ ಮಾಡಿದೆ. ಆ ಥರ ದೋಷಗಳೇನಾದ್ರು ನಮ್ಮ ಜಾತಕದಲ್ಲಿ, ನಮ್ಮ ಗೋತ್ರದಲ್ಲಿ, ನಮ್ಮ DNA ಒಳಗೆ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ ಏನೋ ಇತ್ತು ಅಂದ್ರೆ ಈ ಥರ ಸಮಾರಂಭಗಳನ್ನು ಮಾಡಿ ಅಂಥ ಕಲೋಪಾಸಕರನ್ನ ಆಧರಿಸಿ ಗೌರವಿಸಿ ಸನ್ಮಾನ ಮಾಡಿದ್ರೆ ಆ ಗೋತ್ರ, ಆ ಒಂದು ವಂಶದಲ್ಲಿರುವಂಥ ಕಲಾವಿದರ ಶಾಪ ನಿವೃತ್ತಿ ಆಗತ್ತೆ ಅಂತ ಹೇಳ್ತಾರೆ. ಇದು ಸೀಕ್ರೆಟ್ ಪುರಸ್ಕಾರ. ಇದು ಸನ್ಮಾನದಲ್ಲಿರೋ ಒಂದು ಅರ್ಥ. ನಾವು ಹೇಗೆ ಒಬ್ಬರಿಗೆ ದಾನ ಮಾಡ್ತೀವೋ, 10 ರೂಪಾಯಿ ಕೊಡ್ತೀವೋ, ಯಾರಿಗೋ ಒಬ್ರಿಗೆ ಅನ್ನದಾನ ಮಾಡ್ತೀವೋ, ಯಾರೋ ಒಬ್ರಿಗೆ ವಸ್ತ್ರದಾನ ಮಾಡ್ತೀವಿ, ಯಾರಿಗೋ ಒಂದು ಬಾಟ್ಲು ಜಲದಾನ ನೀರು ಕೊಡ್ತೀವಿ, ಏನೋ ಒಂದು ದಾನ ಮಾಡ್ತೀವಿ. ದಾನ ಮಾಡಿದಾಗ ನಮ್ಮ ಪೂರ್ವ ಯಾವುದೋ ಒಂದು ಗ್ರಹಕ್ಕೆ ಅದು ಊಟ ಆಗ್ತಾಗೆ, ಶಾಂತಿ ಆದಾಗೆ. ಹಾಗೆ ಈ ಥರ ಕಲಾವಿದರುಗಳನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ, ಆ ಕಲಾವಿದರಿಗೆ ಸನ್ಮಾನ ಮಾಡಿದಂಥ ಆ ಸಂತೋಷ ಇದೆಯಲ್ಲ, ಆ ಸಂತೋಷವೇ ಆಶೀರ್ವಾದ. ಯಾರು ಈ ಸಮಾರಂಭ ನಡೆಸಿ ಸನ್ಮಾನ ಮಾಡಿದಂಥವ್ರಿಗೆ. ಇದರಿಂದ ಯಾವ ಕಲಾವಿದನಿಗೆ ಸನ್ಮಾನ ಮಾಡ್ತಾನೋ ಅವನಿಗೆ ಒಂದು ಬಾರಿ ಅಶ್ವಮೇಧ ಯಾಗ ಮಾಡಿದ್ರೆ ಏನು ಫಲ ಪ್ರಾಪ್ತಿ ಆಗ್ತದೋ ಅಷ್ಟು ಫಲ ಒಬ್ಬ ಕಲಾವಿದನ ಸನ್ಮಾನ ಮಾಡಿದಾಗ ಆಗತ್ತೆ ಅಂತ ಹೇಳಿ ಕಾಳಿದಾಸನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಪರಿಹಾರ ಜ್ಯೋತಿಷ್ಯ ಶಾಸ್ತ್ರ ಇದೊಂದು ಹೇಳಿದ್ದಾರೆ. ಈಗ ನಾವು ಕೆಲವರಿಗೆ ಕಲಾವಿದರಿಗೆ ಅಥವಾ ಸಂಗೀತ ಹೇಳ್ಕೊಡೋ ಮೇಡಮ್ಗೆ, ಡ್ಯಾನ್ಸ್ ಹೇಳ್ಕೊಡೋ ಟೀಚರ್ಗೆ ಅವ್ರಿಗೆ ಬಾಗಿನ ಕೊಡೋದು, ಅವ್ರಿಗೆ ನಮಸ್ಕರಿಸೋದು, ಅವ್ರಿಗೆ ಫಲತಾಂಬಲ ಕೊಡೋದು, ಇದೊಂದು ಶಾಂತಿ, ದಾನದ ಶಾಂತಿ ಇದು. ಹೀಗೆ ಯಾವ್ಯಾವುದೋ ನಕ್ಷತ್ರ ರಾಶಿ ಗೋತ್ರ ಹುಟ್ಟಂತ ಒಂದು ಆತ್ಮ ಒಬ್ಬ ಕಲಾವಿದನಿಗೆ ಪುರಸ್ಕಾರ ಮಾಡೋದ್ರಿಂದ, ಸನ್ಮಾನ ಮಾಡೋದ್ರಿಂದ ಆ ಗ್ರಹಕ್ಕೆ ಸಂಬಂಧಪಟ್ಟಂತ ದೋಷ ಕೇವಲ ಸನ್ಮಾನ ಮಾಡೋದ್ರಿಂದ. ಈಗ ಸನ್ಮಾನ ಅಂದ ತಕ್ಷಣ ಒಂದು ಶಾಲ ಹಾಕ್ತಾರೆ, ಅಲ್ಲಿ ವಸ್ತ್ರದಾನ ಆಯ್ತು, ಕಲಾವಿದನಿಗೆ ಒಂದು ಮಾಲಾರ್ಪಣೆ ಆಯ್ತು, ಫಲತಾಂಬೂಲ ಕೊಡ್ತಾರೆ ಸನ್ಮಾನ ಮಾಡುವಾಗ. ಎಲ್ಲಾ ಫಲಗಳು ಸೇರಿದ 9 ಗ್ರಹಗಳು ಸೇರಿದಂಗೆ. ಆದ್ರಿಂದ ಸನ್ಮಾನ ಮಾಡಿಸ್ಕೊಳ್ಳೋರ್ಗಿಂತ ಸನ್ಮಾನ ಮಾಡೋರ್ಗೆ ಗ್ರಹ ದೋಷ, ನಕ್ಷತ್ರ ಶಾಂತಿ, ರಾಶಿ ಶಾಂತಿ ಆಗತ್ತೆ ಅಂತ ಹೇಳಿ ಇಂದಿನ ಕಾಲದಲ್ಲಿ ಹಬ್ಬ ಹರಿದಿನಗಳಲ್ಲಿ ರಾಜ ಮಹಾರಾಜರು ಯುದ್ಧಕ್ಕೆ ಹೋಗಿ ತಾವು ಮಾಡಿದಂಥ ಮಹಾಪಾಪಗಳು, ಹಲವಾರು ತಪ್ಪು ಮಾಡಿರ್ತಾರೆ ರಾಜ್ಯವನ್ನು ಆಳುವಾಗ, ಆ ದೋಷಗಳನ್ನ ಕಲಾವಿದರ ಮೂಲಕ ನಿವಾರಣೆ ಮಾಡ್ತಿದ್ರು. ಅದರಿಂದ ಈ ಒಂದು ಪುರಸ್ಕಾರ ಈ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅವರು ಬಹಳ 4ನೇ ವರ್ಷದ, ಈಗ ಅಂಬೆಗಾಲ ಹಾಕೊಂಡು ನಡೀತಾ ಇರುವಂಥ ಕ್ಲಬ್ ಇದು 4ನೇ ವರ್ಷ ಅಂತ ಹೇಳಿದ್ರು. ಇದು ಇನ್ನೂ ಕೂಡ ಶತಮಾನೋತ್ಸವ ಆಚರಣೆ ಮಾಡಲಿ, ಇನ್ನೂ ಹೆಚ್ಚೆಚ್ಚಿಗೆ ಕಲಾವಿದರನ್ನ ಗುರುತಿಸಿ ಅವರಿಗೆ ನೋಡಿ ಎಷ್ಟೋ ಜನಕ್ಕೆ ಇವತ್ತು ಸನ್ಮಾನ ಮಾಡೋರಿಗೆ ಕರ್ನಾಟಕದ ಗೊತ್ತೇ ಇಲ್ಲ. ಈ ರೂಪದಲ್ಲಿ ಯಾರಾದ್ರೂ ಒಂದು ಪೇಪರ್ ನೋಡಿದಾಗ ಇವ್ರದ್ದು ಸನ್ಮಾನ ಮಾಡೋದಂತೆ, ಇವ್ರು ಇಂಥ ಕ್ಷೇತ್ರದಲ್ಲಿ ಬಹಳ ಹೆಸರು ಮಾಡಿದ್ದಾರೆ ಅಂತ ಜನರಲ್ ನಾಲೆಡ್ಜ್ ಕೂಡ ಡೆವಲಪ್ ಆಗುತ್ತೆ. ಒಬ್ಬ ಕಲಾವಿದರನ್ನ ಯಾವುದೇ ಕ್ಷೇತ್ರದಲ್ಲಿ ಆಗಲಿ ಅವನು ಗುರುತಿಸಿ ಆಧರಿಸಿ ಗೌರವಿಸೋದ್ರಿಂದ ಇದೊಂದು ಸಮಾಜಕ್ಕೆ ಒಂದು ಬೆಲೆ ಕೊಟ್ಟಾಗೆ. ಮತ್ತೆ ಎಷ್ಟೋ ಜನ ಕೋಟ್ಯಾಂತರ ರೂಪಾಯಿ ದುಡ್ಡು ಇಟ್ಕೊಂಡಿದ್ದಾರೆ, ಪಕ್ಕದಲ್ಲಿ ಒಬ್ಬ ಒಳ್ಳೆ ಪಕ್ಕದ ಮನೇಲಿ ಒಬ್ಬ ಮ್ಯೂಸಿಷಿಯನ್ ಇರ್ತಾನೆ, ಎದುರುಗಡೆ ಮೇಲೆ ಒಬ್ಬ ಆರ್ಟಿಸ್ಟ್ ಇರ್ತಾನೆ, ಅವ್ರಿಗೆ ರೆಕಗ್ನೇಷನ್ ಇಲ್ಲ, ಸನ್ಮಾನ ಇಲ್ಲ. ಆದರೆ ಪ್ರೆಸ್ ಕ್ಲಬ್ ಇಡೀ ಕರ್ನಾಟಕದಾದ್ಯಂತ ಕೆಲವು ವ್ಯಕ್ತಿಗಳನ್ನ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ರೆಕಗ್ನೈಸ್ ಮಾಡಿ ಅವ್ರನ್ನ ಗೌರವಿಸ್ತಾ ಇದ್ದಾರೆ. ಈ ಯಾರ್ಯಾರು ಇದುವರೆಗೂ ಸನ್ಮಾನ ಮಾಡಿಸ್ಕೊಂಡಿದ್ರು ಅವರ ಒಂದು ಸಂತೋಷ, ಅವರ ಒಂದು ಖುಷಿ ಈ ಪ್ರೆಸ್ ಕ್ಲಬ್ನ ಇನ್ನೂ ಶತಮಾನೋತ್ಸವ ಮಾಡೋರ್ಗೂ ಕರ್ಕೊಂಡು ಹೋಗುತ್ತೆ. ಯಾಕೆಂದ್ರೆ ಆ ಖುಷಿಯೇ ದೀರ್ಘ ಆಶೀರ್ವಾದ. ಅದರಿಂದ ಹೆಚ್ಚೆಚ್ಚಿಗೆ ಈ ಒಂದು ಸನ್ಮಾನ ಸಮಾರಂಭ ನಡೀಲಿ. ಇನ್ನೂ ಹೆಚ್ಚೆಚ್ಚಿಗೆ ಈ ಕೆಲವು ಯುವ ಕಲಾವಿದರಿದ್ದಾರೆ. ನಾನು ರಾಘವೇಂದ್ರ ಅವ್ರಿಗೆ ಕೇಳ್ಕೊತಾ ಇದ್ದೀನಿ ಅಂದ್ರೆ, ಶ್ರೀಯುತ ರಾಘವೇಂದ್ರ ರಾಜ್ಕುಮಾರ್, ಕೆಲವು ಯುವಕರು ಯುವತಿಯರು ಬಹಳಷ್ಟು ಪ್ರತಿಮೆ ಇದೆ, ಅಂಥವನ್ನು ಕೂಡ ಮುಂದಿನ ವರ್ಷಗಳಲ್ಲಿ ಕೆಲವು ಅದೇ ಕುರುಡರು, ಅಂಗವಿಕಲರು ಕೂಡ ಬಹಳಷ್ಟು ಕಲಾವಿದರಿದ್ದಾರೆ, ದೊಡ್ಡ ಪ್ರತಿಭೆ ಇದೆ. ಅನಾಥ ಮಕ್ಕಳು, ವೃದ್ಧಾಶ್ರಮದಲ್ಲಿ ನಾವು ಕೆಲವು ಹೋದಾಗ ಬಹಳಷ್ಟು ಟ್ಯಾಲೆಂಟ್ ವೃದ್ಧರು ನೋಡಿದ್ವಿ. ಪಾಪ ಹಿಂದೆ ತಹಶೀಲ್ದಾರ್ ಆಗಿದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ರು, ಏನೋ ಮನೇಲಿ ಮಕ್ಕಳು ಸರಿಯಾಗಿ ನೋಡ್ಕೊಂಡಿಲ್ಲ, ಸೊಸೆ ನೋಡ್ಕೊಂಡಿಲ್ಲ ಅಂತೇಳಿ ಅಂಥವ್ರು ವೃದ್ಧಾಶ್ರಮ ತಗೊಂಡು ಬಿಟ್ಬಿಟ್ಟಿದ್ದಾರೆ. ಅವರು ಅಲ್ಲಿ ನಾನು ವಿಚಾರ ಮಾಡಿದಾಗ ಬಹಳಷ್ಟು ಟ್ಯಾಲೆಂಟ್ ಇದೆ. ಈಗಲೂ ಪುಸ್ತಕಗಳು ಬರೀತಾರೆ, ಚಿತ್ರಗಳು ಬರೀತಾರೆ, ಕ್ರಾಫ್ಟ್ ವರ್ಕ್ ಮಾಡ್ತಾರೆ, ಬೊಂಬೆಗಳು, ಶಿಲ್ಪಿಗಳೆಲ್ಲ ಮಾಡ್ತಾರೆ. ಆ ಥರ ಟ್ಯಾಲೆಂಟ್ ಕೆಲವು ಎಷ್ಟೋ ಜನ ಇದ್ದಾರೆ. ಆ ಥರ ಮಾಡಿದ್ರೆ ವಯಸ್ಸಾಗಿ ವೃದ್ಧರಾಗುತ್ತೆ, ವೃದ್ಧರಲ್ಲೂ ಕೂಡ ಈ ಥರ ಪ್ರತಿಭೆ ಇದ್ದವರಿಗೆ ಹೊರಗಿನ ಪ್ರಪಂಚ ವೃದ್ಧರು ಕೂಡ ಖುಷಿ ಆಗುತ್ತೆ. ನಮ್ಮ ಏಜಲ್ಲಿ ಏನೋ ಒಂದು ಗುರುತಿಸಿದಾರಲ್ಲ ಅಂತ. ಕೆಲವು ಯುವಕ ಯುವತಿಯಲ್ಲಿ ಗುರುತಿಸಿದಾಗ ನಮ್ಮ ಏಜಲ್ಲಿ ಇರೋ ಪ್ರೆಸ್ ಕ್ಲಬ್ ಗುರುತಿಸಿದಾರಲ್ಲ ಅಂತೇಳಿ ಅದೊಂದು ನನ್ನ ಕಡೆ ಒಂದು ಸಜೆಷನ್ನು. ಈ ಥರ ಸಮಾರಂಭಗಳು ಇಡೀ ಬೆಂಗಳೂರೇ ಇಲ್ಲ. ಶ್ರೀಯುತ ರಾಘವೇಂದ್ರ ಆಚಾರ್ಯ ಹೇಳೋದೇನೆಂದ್ರೆ, ಬೆಂಗಳೂರಲ್ಲೇ ಹಮ್ಕೊಳ್ಳೋದು ಬೇಡ, ಇನ್ಮೇಲೆ ಇದೇ ತರ ನೆಕ್ಸ್ಟ್ 2025ಕ್ಕೆ ಬೇರೆ ಜಿಲ್ಲೆನಲ್ಲಿ ಇದೇ ತರ ಜಿಲ್ಲಾವಾರು ಎಲ್ಲಾ ಕಡೆನೂ ಕೂಡ ಈ ಒಂದು
ಪ್ರೆಸ್ ಕ್ಲಬ್ನ ಪುರಸ್ಕಾರ ಸಮಾರಂಭ ನಡೀತಾ ಬಂದರೆ ಆಜು ಬಾಜು ತಾಲೂಕು ಡಿಸ್ಟಿಕಲ್ಲಿರೋರು ಕೂಡ ಭಾಗವಹಿಸಿ ಅವರು ಕೂಡ ಸಂತೋಷ ಪಡ್ತಾರೆ. ಎಷ್ಟೋ ಜನ ಆ ಕಡೆಯಿಂದ ಬರೋರು ಕೂಡ ಅವ್ರಿಗೆ ಹತ್ರ ಆಗತ್ತೆ. ಅವರು ಕೂಡ ಬಾಯಿಂದ ಲೋಕಲ್ ಪೇಪರ್ನಲ್ಲಿ ಮೀಡಿಯಾಗಳಲ್ಲಿ ಕೂಡ ಪ್ರಚಾರ ಆಗತ್ತೆ. ಪ್ರೆಸ್ ಕ್ಲಬ್ ಇದೊಂದು ಒಳ್ಳೆ ವಿಶೇಷವಾದಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ. ಕೋವಿಡ್ ಸಮಯದಲ್ಲಿ ಕೂಡ ಒಳ್ಳೆ ಸೇವೆ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು, ಆಫೀಸ್ ಬ್ಯಾರಿಯರ್ಸ್ ಎಲ್ರಿಗೂ ಕೂಡ ಆ ಭಗವಂತ, ಆ ಸರಸ್ವತಿ ಎಲ್ರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಕೊಟ್ಟು ಇನ್ನೂ ಹೆಚ್ಚೆಚ್ಚಿಗೆ ಸಮಾಜ ಸೇವೆ ಮಾಡಿ ಎಲ್ಲ ಥರ ದೋಷದಿಂದ ಮುಕ್ತರಾಗಲಿ ಅಂತ ಹೇಳಿ ನಾನು ಈ ಸಂದರ್ಭ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಹಲವಾರು ಅವ್ರು ನನ್ನ ಪೇಪರ್ ವಾಟ್ಸಪ್ಪಲ್ಲಿ ಕಳಿಸ್ತಿರ್ತಾರೆ. ದಿಟ್ಟ ನೇರವಾಗಿ ವಿಚಾರಗಳನ್ನ ಬರೆದು ಸಮಾಜಕ್ಕೆ ಒಂದು ಮೆಸೇಜ್ ಅನ್ನು ಕೊಡ್ತಿದ್ದಾರೆ. ಕೆಲವರು ಅದನ್ನ ಒಳ್ಳೆ ಪಾಸಿಟಿವ್ ಯೂಸ್ ಮಾಡ್ತಾರೆ, ಕೆಲವು ನೆಗೆಟಿವ್ ಯೂಸ್ ಮಾಡ್ತಾರೆ. ಆದರೆ ಒಬ್ಬ ಪತ್ರಕರ್ತ ಯಾವುದೂ ನೋಡ್ದಾನೆ ತನಗೆ ತೋಚಿದಂಥ ವಿಷಯವನ್ನು ಸತ್ಯವನ್ನು ಪ್ರಕಟ ಮಾಡೋದ್ರಲ್ಲಿ ಧರ್ಮ ಅದು ದೋಷ ಇಲ್ಲ. ರಾಜನೀತಿಯಲ್ಲಿ ಚಾಣಕ್ಯ ಹೇಳ್ತಾರೆ, ಒಬ್ಬ ಪತ್ರಕರ್ತ ಇದ್ದನ್ನ ಇದ್ದಾಗ ಹೇಳಿದ್ರೆ ಅವನಿಗೆ ಏನು ವೀರಮರಣ ಪ್ರಾಪ್ತಿ ಆಗ್ತದಂತೆ. ಯುದ್ಧ ಭೂಮಿಯಲ್ಲಿ ಹೋಗಿ ಯುದ್ಧ ಮಾಡಿದ್ರೆ ಒಬ್ಬ ಸೈನಿಕನಿಗೆ ಹೇಗೆ ವೀರಮರಣ ಪ್ರಾಪ್ತಿ ಆಗ್ತದೋ ಹಾಗೆ ಇದ್ದ ಸತ್ಯವನ್ನ ಜಗತ್ತಿಗೆ ಬರೆದು ಕೊಡೋದು, ಪ್ರಕಟ ಮಾಡುವಂತ ಒಂದು ಸಾಮರ್ಥ್ಯತೆ ಪ್ರೆಸ್ ಕ್ಲಬ್ಗಿದೆ, ಪತ್ರಕರ್ತಗಿದೆ. ಅವ್ರಿಗೆ ವೀರಮರಣ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಅಂತ ಒಂದು ಶಕ್ತಿಯುತ ಎನರ್ಜಿ ಈ ಒಂದು ಕ್ಲಬ್ ಅನ್ನು ಓಪನ್ ಮಾಡಿ ಎಲ್ಲರೂ ಗುರುತಿಸಿ ಸನ್ಮಾನಿಸ್ತಿದ್ದಾರೆ. ಇದೇ ರೀತಿ ವಿವಿಧ ಕ್ಷೇತ್ರಗಳಲ್ಲೂ ಕೂಡ ಈ ಕಾರ್ಯಕ್ರಮ ಬೆಳೀಲಿ. ಅವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಧನ, ಕನಕ, ವಸ್ತ್ರ, ವಾಹನಾದಿಗಳು ಲಭ್ಯ ಆಗಲಿ ಅಂತ ಹೇಳಿ ನನ್ನೆಲ್ಲಾ ಗುರು ಪರಂಪರೆ ಪ್ರಾರ್ಥನೆ ಮಾಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಸಾಯಿರಾಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರನ್ನು ಸ್ಮರಿಸುತ್ತಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಅದರಲ್ಲಿ ಹುತಾತ್ಮರಾದ ಎಲ್ಲ ಸ್ವಾತಂತ್ರ್ಯ ಯೋಧರನ್ನು ಸ್ಮರಿಸುತ್ತಾ, ಸ್ವಾತಂತ್ರ್ಯ ನಂತರ 77 ವರ್ಷಗಳವರೆಗೆ ನಮ್ಮ ಗಡಿಗಳನ್ನು ಕಾಯುವಲ್ಲಿ ಹುತಾತ್ಮರಾದ ವೀರ ಯೋಧರನ್ನು ಸ್ಮರಿಸುತ್ತಾ, ಪ್ರಸ್ತುತವಾಗಿ ಈ ಕರ್ತವ್ಯದಲ್ಲಿರುವ ವೀರ ಯೋಧರನ್ನು ಅಭಿನಂದಿಸುತ್ತಾ, ನನಗೆ ಶಿಕ್ಷಣ ಸಂಸ್ಕಾರ ನೀಡಿದ ಎಲ್ಲ ಗುರು ಹಿರಿಯರನ್ನು, ಶಿಕ್ಷಕರನ್ನು ಸ್ಮರಿಸುತ್ತಾ, ಈ ಅರ್ಥಪೂರ್ಣ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿದ ಗುರೂಜಿಯವರಿಗೆ ವಂದನೆಗಳನ್ನು, ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸಮಯದ ಅಭಾವ ಎಷ್ಟಿದೆ ಅನ್ನೋದನ್ನು ಪರಿಕಲ್ಪನೆ ಮಾಡಿಕೊಂಡು ಆದಷ್ಟು ಕಡಿಮೆ ಮಾತಾಡ್ತೇನೆ. ನ್ಯಾಯಾಧೀಶನಾಗಿ 19 ವರ್ಷ ಇದ್ದೆ. ಆ 19 ವರ್ಷ ಮಾತಾಡೋರೆಲ್ಲ ವಕೀಲರು, ಕೇಳೋದು ಮಾತ್ರ ನನ್ನ ಕೆಲಸ. ಆ ಕಡೆ ಹೇಳೋದು ಕೇಳೋದು, ಈ ಕಡೆ ಹೇಳೋದು ಕೇಳೋದು. ಹೇಳಬೇಡ್ರಿ ಅಂದದ್ದನ್ನು ಹೇಳ್ತಿದ್ರು, ಹೇಳೋದು ಕಲ್ಲಿದ್ದನ್ನು ಹೇಳ್ತಿದ್ರು. ಈಗ 13 ವರ್ಷದಿಂದ ನಾನು ನಿವೃತ್ತನಾದ ನಂತರ ಸ್ವತಂತ್ರನಾಗಿಬಿಟ್ಟೀನಿ. ಸಂದರ್ಭ ಬಂತು ಅಂತ ಹೇಳಿದ್ರೆ ಎಷ್ಟೊತ್ತಾದರೂ ಮಾತಾಡ್ಬಿಡ್ತೀನಿ. 13 ವರ್ಷದಲ್ಲಿ 11 ವರ್ಷಗಳಿಂದ ಸಾರ್ವಜನಿಕ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ಅನೇಕ ಇಂಥ ರೀತಿಯ ಅನೇಕ ಪ್ರಶಸ್ತಿ ಪ್ರದಾನ ಸಮಾರಂಭಗಳಲ್ಲಿ ಭಾಗವಹಿಸಿದ್ದೀನಿ. ಆಧ್ಯಾತ್ಮ ಪ್ರವಚನಗಳಲ್ಲಿ ಸುಮ್ಮನೆ ಕೇಳಕ್ಕಂತ ಹೋದರೆ ಅತಿಥಿ ಅಂತ ಮಾಡ್ತಿದ್ರು, ಅಲ್ಲಿಂದ ನಾನು ಭಾಗವಹಿಸಿದ್ದೀನಿ. ಶಾಲಾ ಕಾಲೇಜುಗಳಿಗೆಲ್ಲ ಭೇಟಿ ಕೊಟ್ಟು ಯುವಜನರೊಂದಿಗೆ 10-11 ವರ್ಷದಿಂದ ನಾನು ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ನಾನು ಅವರಿಗೆ ದೇಶದ ಬಗ್ಗೆ ಗೊತ್ತು ಮಾಡಬೇಕು ಅಂತೇಳಿ ದೇಶದ ಚಿತ್ತ ಯುವಜನರತ್ತ ಅಂತ ಒಂದು ಪರಿಕಲ್ಪನೆ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಗುರೂಜಿಯವರೆಲ್ಲ ಹೇಳಿದರು, ಯಾವ್ಯಾವ ಜನದಲ್ಲಿ ಏನು ಮಾಡಿದ್ರೆ ಏನಾಗ್ತಾರ ಅಂತ ಹೇಳಿದರು. ಆದರೆ ನನ್ನೊಂದು ವಿನಂತಿ, ಯಾವ ಜನ್ಮಲ್ಲಿ ಏನು ಮಾಡಿದ್ರೆ ಭ್ರಷ್ಟ ರಾಜಕಾರಣಿಗಳಾಗ್ತಾರ, ಭ್ರಷ್ಟ ರಾಜಕಾರಣಿಗಳು ಮುಂದಿನ ಜನ್ಮದಲ್ಲಿ ಏನಾಗ್ತಾರ ಸ್ವಲ್ಪ ಹೇಳ್ರಿ ಎಲ್ಲರಿಗೆ ಅಂತ. ಈಗ ಯಾರಾದರೂ ತಮಗೆ ಭ್ರಷ್ಟಾಚಾರ ಎಲ್ಲಿ ಇಲ್ಲ, ಯಾವ ಕ್ಷೇತ್ರದಲ್ಲಿ ಇಲ್ಲ, ಅಲ್ಲಿ ಹೋಗಿ ಇಂಥ ಕೆಲಸ ಮಾಡ್ಬಾ, ಇಂಥ ಮಾಡಂತ ಹೇಳಿದರೆ ವಾಪಸ್ ಹಾಗೆ ಬರ್ತೀರಿ ಅಂತ ಅನಿಸುತ್ತೆ ನನಗೆ. ಭ್ರಷ್ಟಾಚಾರ ಇಲ್ಲದ ಜಾಗ ನಮಗೆಲ್ಲಿ ಸಿಗ್ತಾ ಇಲ್ಲ ಈ ಭಾರತದಲ್ಲಿ. ಒಂದೇ ಒಂದು ಕ್ಷೇತ್ರ ಅಂತೇಳಿ, ಒಂದು ಜಾಗ ಅಂತ ಹೇಳಿದ್ರೆ ಸೈನಿಕರು. ಎಲ್ಲರೂ ಭ್ರಷ್ಟರಾದರೂ ಸೈನಿಕರು ಭ್ರಷ್ಟರಾಗಿಲ್ಲ. ಪ್ರಾಣ ಒತ್ತಿ ಇಟ್ಟು ನಮ್ಮ ರಾಷ್ಟ್ರವನ್ನು, ನಮ್ಮನ್ನು ರಕ್ಷಣೆ ಮಾಡ್ಕೊಳ್ತಾ ಬರ್ತಿದ್ದಾರೆ. ಆದ್ದರಿಂದ ಅವರು ಪ್ರಾತಸ್ಮರಣೀಯರಲ್ಲಿ ಯಾರನ್ನಾದರೂ ನೆನೆಯಿರಿ, ಯಾರನ್ನಾದರೂ ಬಿಡ್ರಿ. ರಾಷ್ಟ್ರವನ್ನು ಉಳಿಸುವಂಥ ಕೆಲಸ ಮಾಡುವ ಸೈನಿಕರನ್ನು ನಾವು ನೆನೆಯಬೇಕು. ಎರಡನೇದು ಶಿಕ್ಷಕರು.
ಅಬ್ದುಲ್ ಕಲಾಮನನ್ನು ಕೊಟ್ಟವರು ಶಿಕ್ಷಕರೇ, ರಾಜೇಂದ್ರ ಪ್ರಸಾದ್ರವ್ರನ್ನು ಕೊಟ್ಟವರು ಶಿಕ್ಷಕರೇ, ರಾಧಾಕೃಷ್ಣನ್ರವರನ್ನು ಶಿಕ್ಷಕರೇ ಅವ್ರು ಕೊಟ್ಟವರು. ಹೀಗಾಗಿ ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ತರವಾದ ಪಾತ್ರ ವಹಿಸೋರು ತೆರೆಮರೆಯ ಹಿಂದಿರತಕ್ಕಂಥವ್ರು ಅಂದರೆ ಶಿಕ್ಷಕರು. ಎರಡನೇದವರು ಶಿಕ್ಷಕರು. ಸೈನಿಕರಿಲ್ಲದ್ರೆ ರಾಷ್ಟ್ರ ಇಲ್ಲ, ಶಿಕ್ಷಕರಿಲ್ಲದ್ರೆ ರಾಷ್ಟ್ರದ ಏಳಿಗೆ ಇಲ್ಲ. ಮೂರನೇದವರು ಅನ್ನದಾತ. ಅದಕ್ಕೆ ನಾನು ವಿನಂತಿ ಮಾಡಿಕೊಳ್ತೇನೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋದರೆ, ಕರಾಗ್ರವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಗೌರಿ ಅಂತೇನ ಹೇಳಿಕೊಟ್ಟಾರಲ್ಲ ನಮಗೆ. ಅದ್ರ ಜೊತೆಗೆ ಕರಾಗ್ರವಸತೆ ಸೈನಿಕ, ಕರಮಧ್ಯೆ ಶಿಕ್ಷಕ, ಕರಮೂಲೆ ಅನ್ನದಾತ ಅಂತ ನಾವು ಪ್ರಾತಸ್ಮರಣೆಯಲ್ಲಿ ಇದನ್ನು ನಾವು ನಮ್ಮ ಕಿರಿಯರಿಗೆ ಹೇಳಿಕೊಟ್ಟಿವೆ ಅಂತ ಹೇಳಿದರೆ ದೇಶ ಉಳಿತದೆ. ಗೆಳೆಯರಾದಂಥ ರಾಘವೇಂದ್ರಾಚಾರ್ ಮತ್ತು ಆಶಾ ಸಮಾನ ಮನಸ್ಕರಾದಂಥ ಗೆಳೆಯರ ಜೊತೆಯಲ್ಲಿ ಸೇರಿಕೊಂಡು ಪ್ರೆಸ್ ಕ್ಲಬ್ ಕೌನ್ಸಿಲ್ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡು ಈ ಸಂಘಟನೆಯ ಮೂಲಕ ಅವರೇನು ಮಾಡ್ತಿದ್ದಾರೆ, ಏನು ಮಾಡಲು ಬಯಸುತ್ತಿದ್ದಾರೆ, ಯಾವ ಮಹತ್ವಾಕಾಂಕ್ಷೆ ಇದೆ, ಯಾವ ಕನಸುಗಳಿದೆ, ಈ ತರನಾಗಿರುವಂಥ ಕುತೂಹಲವನ್ನ ನಾನಾದರೂ ಇಟ್ಟುಕೊಂಡಿದ್ದೆ. ಇದು 4 ವರ್ಷ ಆಗಿದೆ ಪ್ರಾರಂಭ ಆಗಿ. ಸಮಸ್ಯೆಗಳ ಪರ ನಿಂತು ವಿಶೇಷವಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಲ್ಲಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಂಪಾದಕರಾಗಿ, ಸಹಾಯಕ ಸಂಪಾದಕರಾಗಿ. ಅವರ ವಿಶೇಷ ಸೇವೆಯನ್ನ ಇವತ್ತು ಪ್ರೆಸ್ ಕ್ಲಬ್ ಕೌನ್ಸಿಲ್ ಗುರುತಿಸಿ ಅವರಿಗೆ ಅವಾರ್ಡ್ 2024 ನೀಡುತ್ತಾ ಇದೆ. ಹಾಗಾಗಿ ಅವರಿಗೆ ವಿಶೇಷವಾಗಿ ಎಲ್ಲ ಪ್ರೆಸ್ ಕ್ಲಬ್ ಕೌನ್ಸಿಲ್ ನ ಪರವಾಗಿ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇವೆ. ಹಾಗೆ ಚರ್ಮ ರೋಗ ತಜ್ಞರಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರ್ಕಾರಿ ಸಂಸ್ಥೆಯಾದರೂ ಕೂಡ ನಮ್ಮಲ್ಲಿ ಅನೇಕ ಬಾರಿ ನಾವು ಟೀಕೆಗಳನ್ನ ಮಾಡ್ತಾ ಇರ್ತೇವೆ. ಯಾಕೆ ಅಂದ್ರೆ ಸಮಾಜದಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪತ್ರಕರ್ತರಾಗಿ ನಮ್ಗೆ ಏನು ಹೇಳೋದೇನು ದೂರ ಇಲ್ಲ. ಆದ್ರೆ ಯಾರೋ ಬಡವರು ಈ ತರದ್ದು ತುಂಬಾ ಸಮಸ್ಯೆಗಳಿದ್ದಾಗ ತಾವು ಕೂಡ ತಾಯಿ ಹೃದಯವನ್ನ ತೋರಿಸಿ ಅವರಿಗೆ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇರುವಂತಹ ಡಾಕ್ಟರ್ ಈಶ್ವರಿ ಎಲ್ಲವರನ್ನ ಇವತ್ತು ಪ್ರೆಸ್ ಕ್ಲಬ್ ಕೌನ್ಸಿಲ್ ಗುರುತಿಸಿ ಅವರಿಗೆ ಅವಾರ್ಡ್ ಅನ್ನ ನೀಡ್ತಾ ಇದೆ. ಹಾಗಾಗಿ ಅವರಿಗೆ ಡಾಕ್ಟರ್ ನರೇಂದ್ರ ನಾಯಕ್ ಅವರು, ನಾವೆಲ್ಲರೂ ಕೂಡ ಈ ಅವರನ್ನ ನೋಡಿದ್ರೆ ತುಂಬಾ ವಯಸ್ಸಾಗಿದೆ ಅಂತ ಅನ್ಕೊಳ್ತೇವೆ. ಆದ್ರೆ ಯುವಕರಿಗಿಂತ ಹೆಚ್ಚಾಗಿ ಕೆಲಸ ಮಾಡುವಂತಹ ವ್ಯಕ್ತಿತ್ವ, ಮತ್ತೆ ನಾವ್ ಹೇಳ್ತೇವೆ ದೈಹಿಕವಾಗಿ ಎಷ್ಟೇ ನಮ್ಗೆ ವೀಕ್ ಆದ್ರೂ ಕೂಡ ಮಾನಸಿಕವಾಗಿ ಸದೃಢವಾದ್ರೆ ನಾವು ಸಮಾಜದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಬಹುದು ಅಂತ. ಹಾಗಾಗಿ ಅವರು ಬಹಳಷ್ಟು ಪರಿಶ್ರಮವನ್ನ ಪಟ್ಟು ಓಡಾಟ ಮಾಡಿ ಅವರ ಮಾತುಗಳಿಂದ ಸಮಾಜದಲ್ಲಿ ಒಂದೆರಡು ಪರಿವರ್ತನೆಗಳನ್ನ ಆಗ್ಬೇಕು ಅಂತ ಪರಿಶ್ರಮ ಪಡ್ತಾ ಇದ್ದಾರೆ. ಅಂತವರನ್ನ ಗುರುತಿಸಿ ಇವತ್ತು ಪ್ರೆಸ್ ಕ್ಲಬ್ ಕೌನ್ಸಿಲ್ 2024 ಅವಾರ್ಡ್ ಅನ್ನ ನೀಡ್ತಾ ಇದೆ. ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ತೇವೆ. ಡೈರೆಕ್ಟರು BDA, ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ತಿಳ್ಕೊಂಡಾಗ ಇದನ್ನ ಟೀಕೆ ಮಾಡೋದೇ ಹೆಚ್ಚಾಗತ್ತೆ. ಆದ್ರೆ ಯಾವುದೇ ಸಂಸ್ಥೆಗಳಲ್ಲಿ ವಿಶೇಷ ವ್ಯಕ್ತಿತ್ವಗಳನ್ನ, ವಿಶೇಷ ವ್ಯಕ್ತಿಗಳನ್ನ ನಾವು ನೋಡ್ತೇವೆ. ಸರ್, ಈಗ ಪ್ರೆಸ್ ಕ್ಲಬ್ ಕೌನ್ಸಿಲ್ ಇಂದ ನಿಮಗೆ ಪುರಸ್ಕಾರ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನನಗೆ ರಾಘವೇಂದ್ರ ಅವರು ಒಂದಿನ ನಮ್ಮ ಆಫೀಸಿಗೆ ಬಂದು ಹಿಂಗೆ ನಿಮ್ಮನ್ನು ಗುರುತು ಮಾಡಿದ್ದೀವಿ ನಾವು, ದಯವಿಟ್ಟು ನೀವು ಬಂದು ಸನ್ಮಾನ ಸ್ವೀಕರಿಸಬೇಕು, ಪ್ರಶಸ್ತಿ ಸ್ವೀಕರಿಸಬೇಕು ಅಂತ ಹೇಳಿದ್ರು. ನನಗೆ ರಾಘವೇಂದ್ರ ಅವರು ಬಂದಾಗ ಆಗಲೇ ನಾನು ಒಂದು ಮಾತು ಹೇಳಿದ್ದೆ, ದಯವಿಟ್ಟು ಬೇರೆ ಯಾರನ್ನಾದರೂ ಗುರುತಿಸಿ, ನಾನು ಇನ್ನೂ ಸಣ್ಣವನು ತುಂಬ ಇಲ್ಲ, ನೀವು ಮಾಡಿರೋ ಕೆಲಸವನ್ನು ನಮ್ಮ ಸಂಸ್ಥೆ ಗುರುತಿಸಿದೆ, ಆ ಕಾರಣಕ್ಕಾಗಿ ನಿಮ್ಮನ್ನು ಕರೆದು ನಿಮಗೊಂದು ಸನ್ಮಾನ ಮಾಡಬೇಕು ಅಂತಿದ್ದೇವೆ, ಬರಬೇಕು ಅಂತ ಹೇಳಿದರು. ನಾನು ಯಾವತ್ತೂ ಯಾವ ಕಾರ್ಯಕ್ರಮಕ್ಕೂ ಹೊರಗಡೆ ಹೋಗೋದು ಅಂತಲೇ ಇಲ್ಲ, ನಾನು ಕಚೇರಿ ಬಿಟ್ಟು ಆಚೆ ಹೋಗುವಂಥ ಅಭ್ಯಾಸನೇ ಇಲ್ಲ ನನಗೆ, ಭಾಳ ಕಡಿಮೆ. ಬಟ್ ರಾಘವೇಂದ್ರ ಅವರ ಪ್ರೀತಿಗೆ ಬಂದಿದ್ದೀನಿ ನಾನು ಇವತ್ತು. ಬಟ್ ಇವತ್ತು ಬಂದ ನಂತರ ನನಗೆ ತುಂಬ ಖುಷಿ ಆಯಿತು. ಯಾಕಂತಂದರೆ ಅವರ ಗುರುತಿಸುವ ಸಾಮರ್ಥ್ಯವನ್ನು ನಾನು ತುಂಬ ಖುಷಿಪಟ್ಟೆ. ಯಾಕಂತಂದರೆ ಎಷ್ಟೋ ಸಂದರ್ಭದಲ್ಲಿ ನಮಗೆ ಪ್ರಶಸ್ತಿ ಕಾರ್ಯಕ್ರಮಗಳಿಗೆ ಹೋಗೋದಕ್ಕೆ ಯಾಕೆ ಹಿಂಜರಿಕೆ ಆಗತ್ತೆ ಅಂತಂದರೆ, ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡುವಂಥ ಆ ಮಾನದಂಡವೇ ನಮಗೆ ಎಷ್ಟೋ ಸಲ ಬೇಸರ ಆಗುತ್ತೆ. ಬಟ್ ಇಲ್ಲಿ ಅದು ಯಾವುದೂ ಇಲ್ಲದೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೋ ಅಥವಾ ಅರ್ಹರಿದ್ದಾರೋ, ಯೋಗ್ಯರಿದ್ದಾರೋ ಅವರನ್ನು ಗುರುತಿಸಿದ್ದಾರೆ. ಅದಕ್ಕಾಗಿ ರಾಘವೇಂದ್ರ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಪತ್ರಿಕೋದ್ಯಮವನ್ನು ಮಾಡ್ತಿರುವಂಥ ಶ್ರೀ ರಾಘವೇಂದ್ರಾಚಾರ್ಯ ಅಧ್ಯಕ್ಷತೆಯ ಒಂದು ಕ್ಲಬ್.
ಪತ್ರಿಕೋದ್ಯಮ ಇವತ್ತು ಉದ್ಯಮ ಆಗಿದೆ, ಧರ್ಮವೂ ಕೂಡ ಉದ್ಯಮ ಆಗಿದೆ. 4ನೇ ಸ್ತಂಭ ಅಂತ ನಾವೇನು ಹೇಳ್ತೇವೆ ಪ್ರಜಾಸತ್ತೆದ್ದು, ಅದರಲ್ಲಿ ಪತ್ರಿಕೋದ್ಯಮವು ಕೂಡ ಭ್ರಷ್ಟಾಚಾರಕ್ಕೆ ಒಳಪಟ್ಟು ಬ್ಲ್ಯಾಕ್ ಮೇಲಿಂಗ್ ಇದ್ದು ಮಾಡ್ತಿರುವಂಥದ್ದನ್ನು ಹಲವಾರು, ಎಲ್ಲರೂ ಅಂತಲ್ಲ, ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ರಾಘವೇಂದ್ರಾಚಾರ್ಯರ ಪೊಲೀಸ್ ವಾಣಿ, ಈಗ ಮುಸ್ಸಂಜೆ ಸಮಯ, ಇವು ಸತ್ಯವನ್ನೇ ಹೇಳುವಂಥ, ನಿರ್ಭೀತಿಯಿಂದ ಹೇಳುವಂಥ ಮತ್ತು ಯಾವುದೇ ರೀತಿಯಲ್ಲಿ ಒತ್ತಡಕ್ಕೆ ಒಳಪಡದಿರುವಂಥ, ಬೆದರಿಕೆಗೆ ಒಳಪಡದಿರುವಂಥ ಒಂದು ಪತ್ರಿಕೆ ಮತ್ತು ಈ ಕ್ಲಬ್ ಅದರ ಅಂಥವರನ್ನೆಲ್ಲರನ್ನು ಒಟ್ಟು ಸೇರಿಸಿರುವಂಥ ಒಂದು ಕೂಟ ಎನ್ನುವಂಥದ್ದು ಖಂಡಿತವಾಗಿ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ನಾವೇ ಸಾಕ್ಷಿ. ಯಾಕಂತೇಳಿದ್ರೆ ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಅಧರ್ಮವನ್ನೇ ಧರ್ಮವೆಂದು ನಂಬಿಸುವ, ಶೋಷಣೆಯನ್ನೇ ಸೇವೆ ಎಂದು ಬಿಂಬಿಸುವ ಒಂದು ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತದಿರಬೇಕಾದ್ರೆ, ಎತ್ತುತ್ತಿರುವಂಥ ನಮ್ಮನ್ನು ಜೈಲಿಗೆ ಕಳಿಸ್ತಿರ್ಬೇಕಾದ್ರೆ ಅದಕ್ಕೆ ಧ್ವನಿ ಕೊಟ್ಟವರು ರಾಘವೇಂದ್ರಾಚಾರ್ಯ. ಎಚ್ಚೆತ್ತ ಜನವಾಣಿ ಎನ್ನುವಂಥ ಹೆಸರಿನಲ್ಲಿ ಅವರ ಪತ್ರಿಕೆಯಲ್ಲಿ ಬಂದಿರುವಂಥ ಎಲ್ಲ ಲೇಖನಗಳನ್ನು ಕೂಡ ನಾವು ಪ್ರಕಟ ಮಾಡಿದ್ದೇವೆ. ಲಕ್ಷ್ಮೇಶ್ ತೋಳ್ಪಾಡಿಯಂತಹ ಅತ್ಯಂತ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದವರು, ಇಲ್ಲಿ ಕರೆದಷ್ಟು ಸನ್ಮಾನ ಮಾಡಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಒಂದು ಪತ್ರಿಕೋದ್ಯಮ ಮಾಡ್ತಿರುವಂತಹ ರಾಘವೇಂದ್ರಾಚಾರ್ಯಗೆ ಶಾಬಾಷ್ ಅಂತ. ಈ ಸಂದರ್ಭದಲ್ಲಿ ಈ ಎಲ್ಲ ಪತ್ರಿಕೆಗಳು ಕೂಡ ಧೈರ್ಯದಿಂದ, ನಿಮ್ಮ ಜಾಹೀರಾತು ಬೇಕು, ನಿಮಗೆ ನಡೆಸಬೇಕು ಪತ್ರಿಕೆ, ಎಲ್ಲವೂ ಸರಿಯೇ, ಆದರೆ ಸತ್ಯವನ್ನು ಹೇಳಲಿಕ್ಕೆ ಯಾಕೆ ಹೆದರ್ತೀರಾ? ಸತ್ಯವನ್ನು ಹೇಳಿ. ಸಾವಿರಾರು ಎಕರೆ ಭೂಮಿಯನ್ನು, ಸಾವಿರಾರು ಕೋಟಿ ರೂಪಾಯಿಯನ್ನು ಬಡವರಿಗೆ, ದಲಿತರಿಗೆ ಹೋಗ್ಬೇಕಾಗಿರುವಂಥದ್ದನ್ನು ನೀವು ತಂದರೆ ಅದೇ ನಿಮಗೆ ಬಹಳ ದೊಡ್ಡ ಪುಣ್ಯ. ಸಾಹಿತಿಗಳಾಗಿ ಹೇಳಿದ್ರು, ಚೆನ್ನಾಗಿ ಹೇಳಿದರು. ಅದನ್ನೇ ನಾನು ಮಮ ಅಂತ ಹೇಳಿ ರಾಘವೇಂದ್ರಾಚಾರ್ಯ ಈ ಸಂದರ್ಭದಲ್ಲಿ ನಮ್ಮದು ಸನ್ಮಾನ. ಅದೇ ರೀತಿ ಅವರ ಜೊತೆಗೆ ಇರುವಂಥ ಆಶಾ ಮೇಡಮ್ ಎಷ್ಟು ಧೈರ್ಯದಿಂದ ಒಬ್ಬರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರಿಗೆ ಸಹ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಇದು ಈ ಹಾಡನ್ನ ಡಾಕ್ಟರ್ ರಾಘವೇಂದ್ರಾಚಾರ್ಯ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರ ಬಗ್ಗೆ ಬಹಳಷ್ಟು ಗಣ್ಯಮಾನರು ಬಹಳ ವಿಶೇಷವಾಗಿ ಹೇಳಿದ್ರು. ನಮ್ಮನ್ನ ಇವತ್ತು ವಿಶೇಷವಾಗಿ ಆಹ್ವಾನಿಸಿ ನಮ್ಮಲ್ಲಿ ಕರೆತಂದದಕ್ಕೆ ನನ್ನ ತುಂಬ ಹೃದಯದ ವಂದನೆಗಳು ರಾಘವೇಂದ್ರ ಸರ್. ನಿಮ್ಮ ದಾರಿ 1000 ವರ್ಷದವರೆಗೂ ನೀವು ಹಾಕುವ ಹೆಜ್ಜೆಯನ್ನ ನಿಮ್ಮಿಂದ ಫಾಲೋವರ್ಸ್ ಎಲ್ಲ ನಡೆಸ್ಕೊಂಡು ಹೋಗ್ಲಿ, ಇದನ್ನೆಲ್ಲ ಹೀಗೆ ನಡೀತಾ ಇರಲಿ. ಹಲವಾರು ಗಣ್ಯಮಾನರನ್ನ ಹೀಗೆ ಹುಡುಕಿ ಸಾಹೇಬ್ ಹೇಳಿದ್ರು, ಕೊಂಡ್ರು ಅಂಥವ್ರು ಕೂಡ ಬಹಳ ದೊಡ್ಡ ಕೆಲಸ ಮಾಡುವಂತಿದ್ದಾರೆ. ಆಮೇಲೆ ಇದು ಶಿಕ್ಷಕರನ್ನ ಹುಡುಕ್ರಿ, ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ರಾಜಕೀಯದಲ್ಲಿ ಇದು ಹುಡುಕ್ಬೇಕು ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ರಾಜಕೀಯದಲ್ಲಿ ಎಲ್ಲಾದ್ರೂ ಅಂತ ಒಂದು ಒಳ್ಳೆ ವ್ಯಕ್ತಿ ಇದ್ರೆ ಖಂಡಿತವಾಗ್ಲೂ ಹುಡುಕಿದ್ರೆ ನಮಗೂ ಅಂಥವ್ರು ಇದ್ದಾರೆ ಅನ್ನೋದು ನಮಗೂ ಒಂದು ಆದರ್ಶವಾಗಿ ಆಗುತ್ತೆ, ಜನರುಗಳಿಗೆ ಗೊತ್ತಾಗುತ್ತೆ ಇಂಥವ್ರು ಇದ್ದಾರೆ ಅಂತ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ನನ್ನ ಹಾಡನ್ನು ಮುಗಿಸ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತು ಬೆಳಿಗ್ಗೆ ಅಷ್ಟೇ 2 ಗಂಟೆ ಮಾತಾಡ್ಕೊಂಡು ಬಂದಿದ್ದೇನೆ ಯಲಹಂಕ ಹೈಸ್ಕೂಲ್ ಮಕ್ಕಳ ಜೊತೆ. ಅದು 2 ಗಂಟೆ ಮಾತಾಡಿದ್ರು ಅವರಿಗೆ ಸಾಕಾಗಿಲ್ಲ, ಮತ್ತು ಮಾತಾಡಬೇಕಂತ. ಯಾಕೆಂದರೆ ಇಟ್ ವಾಸ್ ಎ ಮ್ಯೂಚುವಲ್ ಡಯಲಾಗ್. ಇಂಥ ಡಯಲಾಗ್ಗಳನ್ನು ಸಾವಿರಾರು ನಡೆಸಿದ್ದೀವಿ ಮಕ್ಕಳ ಜೊತೆ. ಬಿಕಾಸ್ ನಮ್ಮ ಸಂವಿಧಾನದ ಆರ್ಟಿಕಲ್ 51AH ಹೇಳುತ್ತೆ, ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ವೈಜ್ಞಾನಿಕ ಮನೋಭಾವ ಮೂಡಿಸೋದು ಹಾಗೂ ಪ್ರಶ್ನಿಸುವ ಪ್ರವೃತ್ತಿ ಬೆಳೆಸೋದು ಹಾಗೂ ಮಾನವವಾದ ಬೆಳೆಸೋದು ಅಂತ. ಇಲ್ಲಿ ರಾಘವೇಂದ್ರಾಚಾರ್ಯ ಅವರು ಇನ್ವೈಟ್ ಮಾಡಿದಾಗ ಈ ಪ್ರಶಸ್ತಿ ಸ್ವೀಕಾರಕ್ಕೆ ಬಂದಾಗ ಬೆಳಿಗ್ಗೆ ಮುಟ್ಟೋ ಹಾಗೆ ಟಿಕೆಟ್ ಬುಕ್ ಮಾಡ್ತೀನಿ ಅಂತ ಹೇಳಿದ್ರು. ಬೇಡ ಅಂತ ಹೇಳಿದ್ದಾರೆ. ಹೋಗೋದು ಫಿಕ್ಸ್ ಆಗಿದೆ, ಬರೋದು
ಒಂದಿನ 2 ದಿನ 3 ದಿನ 4 ದಿನ ಹಿಂದೆ ಹೋಯಿತು. 5 ಶಾಲೆಗಳಲ್ಲಿ ಸುಮಾರು 2-2.5 ಗಂಟೆಗಳಷ್ಟು ಕಾಲ 3 ದಿನದಿಂದ ಡೈಲಾಗ್ ನಡೀತಾ ಇದೆ. ಅದರಲ್ಲಿ ನಾಗರಾಜ್ ಅವರು ಹೇಳಿದ ಹಾಗೆ ಮಕ್ಕಳ ಜೊತೆ ಮಾತಾಡೋದು ಅತಿ ಮುಖ್ಯ, ಅವರಲ್ಲಿ ಚಾರಿತ್ರ್ಯ ಬೆಳೆಸೋದು ಅತಿ ಮುಖ್ಯ. ಈ ಚಾರಿತ್ರ್ಯ ಬೆಳೆಯಬೇಕಾದ್ರೆ ಪ್ರಶ್ನಿಸುವ ಪ್ರವೃತ್ತಿ ಬೆಳೆಯಬೇಕು, ಕ್ರಿಟಿಕಲ್ ಥಿಂಕಿಂಗ್. ಅದು ನಮ್ಮ ದೇಶದಲ್ಲಿ ಬೆಳೆಯದೇ ಇರುವ ಕಾರಣವೇ ಹಲವಾರು ನಮ್ಮ ದುಷ್ಕೃತ್ಯಗಳಿಗೆ ಕಾರಣ. ಪೊಲಿಟಿಷಿಯನ್ ಹಣ ಮಾಡ್ತಾನೆ, ಅವನನ್ನು ಪ್ರಶ್ನಿಸೋದಿಲ್ಲ, ಅದಕ್ಕೇನೆ ಮಾಡ್ತಾನೆ. ಇನ್ನೊಬ್ಬ ಅತ್ಯಾಚಾರ ಮಾಡ್ತಾನೆ, ಅವನನ್ನು ಪ್ರಶ್ನಿಸೋದಿಲ್ಲ, ಅದಕ್ಕೆ ಮಾಡ್ತಾನೆ. ಈ ಪ್ರಶ್ನಿಸುವ ಪ್ರವೃತ್ತಿ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಬಂದರೆ ಇದೆಲ್ಲ ಅನ್ಯಾಯಗಳು ನಿಂತು ಹೋಗ್ತವೆ ಎಂಬ ಭರವಸೆ ನನಗಿದೆ. 2006ರಲ್ಲಿ ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟೆ. ನಾನು ರಿಟೈರ್ ಆಗಿಲ್ಲ. ರಾಜೀನಾಮೆ ಕೊಡಲಿಕ್ಕೆ ಕಾರಣ ಏನು ಅಂತ 2 ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನ ಕುಗ್ರಾಮವೊಂದರಲ್ಲಿ 7 ವರ್ಷ ಪ್ರಾಯದ ಹೆಣ್ಮಗಳನ್ನು ಒಂದು ಬಾನಾಮತಿ ಮಾಡೋ ಗ್ಯಾಂಗು ಕಿಡ್ನಾಪ್ ಮಾಡ್ತು. 2 ದಿನ ಹೊಟ್ಟೆಗಿಂದ ಇಟ್ಕೊಂಡಿತ್ತು. ಕೊಲ್ಸ್ಬಿಟ್ಟು ಕೊಂದು ಚರ್ಮವನ್ನು ಸುಲಿದು ಆ ಚರ್ಮದ ಮೇಲೆ ಆ ಬಾನಾಮತಿ ಮಾಡೋನು ಕೂತಿದ್ನಂತೆ. ಕೂತ್ರೆ ಅವನಿಗೆ ಗುಪ್ತ ನಿಧಿ ಕಾಣುತ್ತೆ ಅಂತ. ಮುಗ್ಧ ಮನಸ್ಸಿನ ಒಂದು ಬಾಲಿಕೆಯ ಚರ್ಮದ ಮೇಲೆ ಕೂತ್ರೆ ಗುಪ್ತ ನಿಧಿ ಕಾಣುತ್ತೆ ಎಂಬುದನ್ನು ಒಬ್ಬ ಮನುಷ್ಯ ಆಲೋಚನೆ ಮಾಡಬೇಕಾದ್ರೂ ಎಂಥ ಒಂದು ದುಷ್ಟ ಶಕ್ತಿ ಅವನಲ್ಲಿ ಇರಬೇಕು. ಇನ್ನೊಂದು ವಿಷಯ ಹೇಳ್ತೀನಿ. ಆ ಊರಿಗೆ ಹೋದೆ, ಕೇಳಿದೆ ಜನರ ಹತ್ರ, ನಿಮ್ಗೆ ಗೊತ್ತಿಲ್ವಾ ಆ ಮನುಷ್ಯ ನಿಮ್ಮ ಮಗುವನ್ನು ಕಿಡ್ನಾಪ್ ಮಾಡಿದಾಗ? ಗೊತ್ತಿತ್ತು. ಒಂದೇ ಒಂದು ವ್ಯಕ್ತಿಯ ಊರಲ್ಲಿ ಬೆರಳೆತ್ತಲಿಲ್ಲ ಆ ಮಗುವನ್ನು ರಕ್ಷಿಸಲಿಕ್ಕೆ. ಯಾಕೆ ಗೊತ್ತಾ? ಬಾನಾಮತಿ ಮಾಡೋರಲ್ಲಿ ವಿಶೇಷವಾದ ಶಕ್ತಿ ಇದೆ. ಹಿಂಗೆ ನೋಡಿದರೆ ಸುಟ್ಟೋಗ್ತೀವಿ, ಹಂಗೆ ಮಾಡಿದರೆ ಸತ್ತೋಗ್ತೀವಿ ಎಂಬ ಭಯದಿಂದ. ಆ ದಿನದಿಂದ ನಾನು ಎಣಿಸಿದೆ, ಈ ಕೆಲಸವನ್ನು ನಾನು ಅಲ್ಲಿವರೆಗೂ ಕೆಲಸ ಮಾಡ್ತಾ ಇದ್ದೆ, ಅದು ಸಾಕಾಗೋದಿಲ್ಲ, ಫುಲ್ ಟೈಮ್ ಇದನ್ನು ಮಾಡಬೇಕು ಅಂಥೇಳಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು 2006ರಿಂದ ಪೂರ್ಣಾವಧಿ ಇದೇ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಮ್ಮ ರಾಘವೇಂದ್ರಾಚಾರ್ಯ ಅವರು ಮಾಡ್ತಾ ಇರೋದೊಂದು ದೊಡ್ಡ ಕೆಲಸ ಏನಂದರೆ, ಎಲ್ಲ ಕ್ಷೇತ್ರದ ವಿವಿಧ ಗಣ್ಯರು ಒಂದು ಸಾಧಕರನ್ನ ಸೇರಿಸಿ ಒಂದು ಕಡೆ ಅವ್ರನ್ನ ಸನ್ಮಾನ ಮಾಡೋ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇದು ಅವ್ರ ಕೆಲಸ ಅಲ್ಲ, ನಾವೆಲ್ಲ ಸೇರಿಕೊಂಡು ಅವ್ರಿಗೆ ಸನ್ಮಾನ ಮಾಡಬೇಕು. ಯಾಕೆಂದರೆ ಅವ್ರದ್ದು ನಿಜವಾದ ಯಾವ ಪತ್ರಿಕೆಯವರು ಮತ್ತು ಯಾವ ಮಾಧ್ಯಮದವರು ಮಾಡದೇ ಇರೋಂಥ ಹೋರಾಟಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಯಾರೂ ಮುಟ್ತಾ ಇರೋ ಸಬ್ಜೆಕ್ಟ್ಗಳನ್ನ ಅವ್ರು ಮುಟ್ತಾ ಇದ್ದಾರೆ. ಆಮೇಲೆ ಒಂದು ಹೇಳಿದ್ರಲ್ಲ, ನಮ್ಮ ಚಿಂತಕರು ಹೇಳಿದ್ರು, ಒಂದು ಊರಲ್ಲಿ ಯಾವುದೋ ಒಂದು ಅನಿಷ್ಟ ಪದ್ಧತಿ ಮೌಢ್ಯ ನಡೀತಿದೆ ಅಂದರೆ ಯಾರು ಗ್ರಾಮಸ್ಥರು, ನೊಂದವರು, ಸಂತ್ರಸ್ತರು ಅದನ್ನು ಪ್ರಶ್ನೆ ಮಾಡಲ್ಲ. ಅಂಥ ವಿಷಯಗಳನ್ನ ಪ್ರಶ್ನೆ ಮಾಡೋ ನಿಟ್ಟಿನಲ್ಲಿ ರಾಘವೇಂದ್ರಾಚಾರ್ಯ ಅವರು ಮತ್ತು ಅವ್ರ ತಂಡ ಕೆಲಸ ಮಾಡ್ತಾ ಇದೆ. ನಾನು ಅದನ್ನು ಭಾಳ ಸೂಕ್ಷ್ಮ ಗಮನಿಸ್ತಾ ಇದ್ದೀನಿ ಕೂಡ. ಹಾಗಾಗಿ ವಿವಿಧ ಕ್ಷೇತ್ರಗಳ ಗಣ್ಯರನ್ನ, ಸಾಧಕರನ್ನ ಆಯ್ಕೆ ಮಾಡಿಕೊಂಡು ಅವರು ಪ್ರಶಸ್ತಿ ಕೊಡೋದು ಒಳ್ಳೆ ಕೆಲಸ, ಒಪ್ಕೋತೀನಿ. ಆದರೆ ವಿವಿಧ ಕ್ಷೇತ್ರಗಳ ಗಣ್ಯರನ್ನ ತಾವು ಮಾಡೋ ಒಳ್ಳೆ ಕೆಲಸಗಳಿಗೆ ಮತ್ತು ತಮ್ಮ ಹೋರಾಟದ ಮಾರ್ಗಗಳಿಗೆ ಬೆಂಬಲ ಕೊಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಅವರು ಪೊಲೀಸ್ ಇಲಾಖೆ ಇರ್ಬೋದು, ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ಮತ್ತು ನಮ್ಮ ಮಾಧ್ಯಮ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ, ವೈದ್ಯರು ಇರ್ಬೋದು, ಎಲ್ಲ ಕ್ಷೇತ್ರದವ್ರನ್ನೂ ಟಚ್ ಮಾಡ್ತಾ ಇದ್ದಾರೆ ಅವರು. ಅದರ ಉದ್ದೇಶ ಏನು ಅಂದರೆ, ಮಾಧ್ಯಮ ಕ್ಷೇತ್ರ ಒಂದೇ ಎಲ್ಲವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಮಾಡೋ ಹೋರಾಟಗಳಿಗೆ, ನಾನು ಮಾಡೋ ಕೆಲಸಗಳಿಗೆ, ನಾನು ಸಮಾಜದಲ್ಲಾಗೋ ಅಕ್ರಮಗಳ ಅವ್ಯವಹಾರಗಳು, ಭ್ರಷ್ಟಾಚಾರ ತಡೆಯೋ ನಿಟ್ಟಿನ ನಾನು ಏನು
ಪ್ರಯತ್ನ ಮಾಡ್ತದೆ, ನೀವೆಲ್ಲ ಕೈ ಜೋಡಿಸಿ ಅನ್ನುವುದನ್ನ ಒಂದು ಮನವಿಯನ್ನು ಅವರು ಬಹುಶಃ ಪರೋಕ್ಷವಾಗಿ ಈ ಸನ್ಮಾನ ಕಾರ್ಯಕ್ರಮದ ಮೂಲಕ ಅಥವಾ ನಿಮ್ಮೆಲ್ಲರೂ ಸೇರಿಸಿ ಈ ಥರ ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಅವರ ಹೋರಾಟದ ಹಾದಿಗೆ ನಾವೆಲ್ಲ ಕೈ ಜೋಡಿಸೋಣ. ಅವರ ಮಾಡೋ ಎಲ್ಲ ಪ್ರಯತ್ನಗಳು ಅವ್ರ ಜೊತೆಗೆ ಇರ್ತೀವಿ ಅಂತ ನನ್ನ ಪ್ರೆಸ್ ಕ್ಲಬ್ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಭರವಸೆ ಕೊಡ್ತೇನೆ. ಹಾಗೆ ಎಲ್ಲರೂ ಅವರ ಕೈ ಬಲಪಡಿಸಬೇಕು. ಇದೇ ರೀತಿ ಮುಂದಿನ ಬೇರೆ ಬೇರೆ ಕಾರ್ಯಕ್ರಮಗಳು ಆಗಬೇಕು. ಮತ್ತು ಅವರು ನಮ್ಮ ಚಿಂತಕರು ಹೇಳಿದಂಗೆ ವಿಚಾರ ಮಾಡುವಂಥ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು. ಸನ್ಮಾನ ಕಾರ್ಯಕ್ರಮಗಳು ಮತ್ತು ನಮ್ಮ ಈ ಮನರಂಜನಾ ಕಾರ್ಯಕ್ರಮಗಳು ಇರಲಿ, ಬೇಡ ಅಂತಲ್ಲ, ನಮ್ಮನ್ನು ವಿಚಾರಕ್ಕೆ ಹಚ್ಚುವಂಥ ಕೆಲಸಗಳಾಗಬೇಕು ಅಂತ. ಅಂದರೆ ಹೋರಾಟಕ್ಕೆ ಒಂದೊಂದು ವಿಷಯ ಮಂಡನೆಗಳಾಗಬೇಕು, ಜನಗಳಿಗೆ ಅವೇರ್ನೆಸ್ ಬರಬೇಕು, ಆ ಥರ ಕಾರ್ಯಕ್ರಮಗಳು ಹೆಚ್ಚು ಆಗಲಿ ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ಎಲ್ಲ ಬಹುಶಃ ಸಹಮತ ವ್ಯಕ್ತಪಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಮತ್ತು ನಮ್ಮ ರಾಘವೇಂದ್ರ ಆಚಾರ್ಯ ಮತ್ತು ಆಶಾ ಮೇಡಮ್ ಅವರ ತಂಡ ಏನು ಕೆಲಸ ಮಾಡ್ತಾಯಿದೆ, ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಿದೆ. ಅವ್ರು ಹೀಗೆ ಮುಂದುವರಿಸಲಿ ಮತ್ತು ನಮ್ಮೆಲ್ಲ ಸಹಕಾರ ಇರ್ತದೆ ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮ ನಮ್ಮ ಕರೆದೊಯ್ಸೆಲ್ಲ ಗೌರವ ತೋರಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಹೆಸರು ಹೇಳಿದ ತಕ್ಷಣ ಅವಾರ್ಡ್ಗೆ ಅಂತ ಬಂದೆ ಫಸ್ಟು. ಇವಾಗ ಮಾತಾಡಬೇಕು ಅಂದಾಗ ಭಯ ಶುರುವಾಯಿತು, ಏನಪ್ಪ ಮಾತಾಡಲಿ ಇಲ್ಲಿ ಅಂತ. ಯಾಕಂದರೆ ಇಲ್ಲಿ ಬಂದು ನಾನು ಕೂತಾಗ ನನಗನ್ಸಿದ್ದು ಬರೀ ಕೇಳುಗನಾಗಬೇಕು ಅಂತ. ಯಾಕಂದರೆ ಏನಂತ ಹೇಳಿದ್ರು ಚಲನಚಿತ್ರರಂಗ ಅಂತ, ಯಾಕಂದರೆ ತುಂಬ ಹಿಂದೆ ತುಂಬ ಶ್ರಮ ಇದ್ದೇ ಇರುತ್ತೆ. ನಾನು ಬೆಂಗಳೂರಿಗೆ ಬಂದು ಸುಮಾರು ಒಂದು 18ರಿಂದ 20 ವರ್ಷ ಆಯಿತು. ಈಗ ಬರ್ತಿರೋರ್ಗೆ ಏನಂತಂದರೆ ತುಂಬ ಸೌಕರ್ಯ ಇದೆ. ನೀವು ಕಲಿಬೇಕು ಅಂತಂದರೆ ಬರ್ಬೋದು, ಕಲಿಬೋದು, ಆ್ಯಕ್ಟಿಂಗ್ ಕೋರ್ಸ್ ಮಾಡ್ಬೋದು, ಅದಕ್ಕೇನು ಬೇಕು ನಿಮಗೆ ಕೋರ್ಸ್ ಮಾಡೋದಕ್ಕೆ ಅದೆಲ್ಲ ವ್ಯವಸ್ಥೆಗಳಿದ್ದಾವೆ. ಬರ್ತಾರೆ, ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ನಾವು ಬಂದಾಗ ವ್ಯವಸ್ಥೆಗಳಿಗೇನು ಅಷ್ಟರ ಮಟ್ಟಿಗೆ ನಮಗಿರಲಿಲ್ಲ. ಎಲ್ಲರೂ ತುಂಬ ಜನ ಹೇಳಿರ್ತಾರೆ, ನಾವು ಕೂಡ ಒಂದು 5 ಜನ ಮಲಗಕ್ಕಾಗುವಷ್ಟು ಜಾಗ ಮಾತ್ರ ಇತ್ತು ಆ ರೂಮಲ್ಲಿ. ಆ ರೂಮಲ್ಲೇ ಇದ್ಕೊಂಡು ಒದ್ದಾಡಿಕೊಂಡು ಬೆಳಗ್ಗೆ ತಿಂಡಿ ತಿನ್ಬೇಕಲ್ಲ, ಎದ್ರೆ ದುಡ್ಡಿರಲಿಲ್ವಲ್ಲ ಅಂತೇಳಿ ತಿಂಡಿ ತಿನ್ಬೇಕಲ್ಲ ಅಂತಲೇ 12 ಗಂಟೆ ತನಕ ಮಲಗ್ತಾ ಇದ್ವಿ. ಮಧ್ಯಾಹ್ನ ಬಂದರೆ ಇನ್ಯಾರೋ ಫ್ರೆಂಡ್ ಬಂದು ನಮಗೆ ಊಟ ಕೊಡಿಸೋಗ್ತಾ ಇದ್ದ, ಇನ್ನು ರಾತ್ರಿ ಅವ್ನು ಬರೋ ತನಕ ವೆಯ್ಟ್ ಮಾಡ್ತಾ ಇದ್ವಿ. ನಾವು ಈ ಪರಿಸ್ಥಿತಿಯಿಂದ ಬಂದಿದ್ದೀವಿ. ಯಾಕಂದರೆ ಈಗ ಏನು ಈಗ ಬಿಡಿ ಎಲ್ಲರೂ ನಟರೇ, ಎಲ್ಲರೂ ನಟಿಯರೇ, ಇವಾಗ ತುಂಬ ಜನ ನೋಡ್ತಾ ಇದ್ದೀವಿ. ಆದರೆ ಆ ಒಂದು ಹೇಳ್ತೀವಲ್ಲ ನಾವು ನವರಸಗಳು ಅವೆಲ್ಲ ಪ್ರತಿಯೊಂದನ್ನು ತಿಳ್ಕೊಂಡು ಪದಗಳ ಉಚ್ಚಾರಣೆ ಆಗಿರ್ಬೋದು ಅದನ್ನು ಅಪಭ್ರಂಶ ಮಾಡದೆ ಎಲ್ಲವನ್ನು ಕಲ್ತ್ಕೊಂಡು ಬಂದ್ರೇನೆ ಖಂಡಿತವಾಗ್ಲೂ ತುಂಬ ದೂರ ಪಯಣ ಸಾಧ್ಯ. ಯಾಕಂದರೆ ಇವಾಗ ಏನು ಅನ್ಕೊಂಡ್ಬಿಡ್ತಾರೆ ಅಂತಂದರೆ ಒಂದು ಎರಡು ಥರ ರೋಡ್ ಇರುತ್ತೆ ನಮಗೆ. ಒಂದು ಕಲ್ಲು ಮುಳ್ಳಿಂದು, ಇನ್ನೊಂದು ಹೈವೇ. ಹುಟ್ಟಿ ಒಂದು 60 ವರ್ಷ ಬದುಕ್ತೀವಿ ಅಂತಂದರೆ ಒಂದು 10 ವರ್ಷ ಕಲ್ಲು ಮುಳ್ಳಿನ ಹಾದಿಲಿ ನಡೆದ್ರೆ ಸ್ಟಾರ್ಟಿಂಗಲ್ಲಿ, ಲಾಸ್ಟಲ್ಲ, ಸ್ಟಾರ್ಟಿಂಗಲ್ಲೇ ಒಂದು 10 ವರ್ಷ ಕಲ್ಲು ಮುಳ್ಳಿನ ಹಾದಿಲಿ ನಡೆದ್ರೆ ಇನ್ನು 50 ವರ್ಷ ಹೈವೇ ರೋಡ್ ಸಿಗುತ್ತೆ. ಈಗ ಯಾರಿಗೂ ಬೇಡ ಅದು, ನಮ್ಗೆ 10 ವರ್ಷ ಹೈವೇ ಸಿಕ್ಬಿಡ್ಲಿ ಅಂತ. ಆದರೆ ಆಮೇಲೆ ಪರಿ ತಪ್ಪಿಸ್ತಾರೆ, ಅದು ಭಾಳ ಕಷ್ಟ ಆಗುತ್ತೆ ಬದುಕೋಕ್ಕೆ. ಸೊ ಹಾಗಾಗಿ ಏನೇ ಕಷ್ಟ ಆದ್ರೂ ಒಂದು ಚಾಲೆಂಜ್ ಆಗಿ ತಗೊಂಡು ಜೀವನದಲ್ಲಿ ಕಲಿಬೇಕು. ಫಸ್ಟ್ ಕಲೀರಿ, ಕಲಿತ ನಂತರನೇ ನೀವು ಸಾಧನೆ ಮಾಡೋಕ್ಕಾಗೋದು. ಹಿರಿಯರನ್ನ ಗೌರವಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನಾನು ಮೊದಲು ಕೆಲಸ ಮಾಡಿದ್ದೇನೆ, ನಾನು ಮಾಧ್ಯಮದಲ್ಲೇ ಕೆಲಸ ಮಾಡಿದ್ದು. ಈಗಲೂ ನೀವು ಕೇಳ್ತಾ ಇರ್ತೀರಾ TV 9ನಲ್ಲಿ ನೀವು ಹೇಳಿದ್ದು ನಾವು ಕೇಳಿದ್ದು ಕಾರ್ಯಕ್ರಮದ ಹಿನ್ನೆಲೆ ಧ್ವನಿನ ಸುಮಾರು 12 ವರ್ಷದಿಂದ ಕೊಡ್ಕೊಂಡು ಬರ್ತಾ ಇದ್ದೀನಿ ನಾನು. ಧೀರೇಂದ್ರ ಗೋಪಾಲ್ ಹಾಗೂ ಓದಿಕೇತ 2 ವಾಯ್ಸು ನಾನೇ ಮಾಡ್ತೀನಿ. ಸೊ ನನ್ನ ಗೆಳೆಯ ಶರತ್ ಇಲ್ಲೇ ಇದ್ದಾರೆ, ಅವರೇ ರೈಟಿಂಗ್ ಮಾಡುವಂಥದ್ದು. ಸೊ ನಮ್ಮಿಬ್ಬರು ಒಂದು ಸ್ನೇಹ ಈ ಒಂದು ಕಾರ್ಯಕ್ರಮದಿಂದ ಆಯಿತು. ಸೊ ಆ ಕಾರ್ಯಕ್ರಮದಲ್ಲಿ ಬರೋ ಗೋಪಾಲಣ್ಣ ನಾನಾದರೆ ಓತಿಕೇತ ಅವರು, ಓತಿಕೇತ ಅವರಾದರೆ ಗೋಪಾಲಣ್ಣ ನಾನು. ಸೊ ಆ ಧ್ವನಿ ನಮ್ಮಿಬ್ಬರು ಸ್ನೇಹನ ಅಷ್ಟು ವರ್ಷದಿಂದನೂ ಹಿಡ್ಕೊಂಡ್ಬಂತು. ಸೊ ನಾನು ಈ ಒಂದು ವೇದಿಕೆ ಮುಖಾಂತರ ಧೀರೇಂದ್ರ ಗೋಪಾಲ್ ಸರ್ಗೆ ನನ್ನ ಒಂದು ಶರಣಾರ್ಥಿಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರ ಧ್ವನಿಯಿಂದ ಬೆಂಗಳೂರಲ್ಲಿ ಮೊದಲನೇ ಬಾರಿಗೆ ನಾನು ಅನ್ನ ತಿಂದಿದ್ದು. ಸೊ ಹಾಗಾಗಿ ಆ ಧ್ವನಿನ ನಾನು ಕೊನೆವರೆಗೂ ಕೂಡ ಗೌರವಿಸ್ತೀನಿ, ಅವರನ್ನು ಗೌರವಿಸ್ತೀನಿ. ನನಗೆ ನಿಜವಾಗ್ಲೂ ಭಯ ಆಗ್ತಿದ್ದು ಏನು ಮಾತಾಡಬೇಕು ಅಂತ ಗೊತ್ತಾಗ್ತದೆ, ಆದರೂ ಏನೋ ಮಾತಾಡಿದ್ದೀನಿ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಮಾತಾಡೋಕ್ಕೆ ಕಷ್ಟ ಐತೆ ಅಂದೆ ಶಿವ, ಡೈಲಾಗ್ ಬೇರೆ ಕೇಳ್ತೀಯಲ್ಲಪ್ಪ. ಪ್ರೇಸ್ ಕ್ಲಬ್ ಕೌನ್ಸಿಲ್ನವರು 2024-25 ಅವಾರ್ಡ್ ಫಂಕ್ಷನ್ ಇಟ್ಟವ್ರೆ. ಎಲ್ಲ ಹಿರಿಯರ ಮಧ್ಯದಲ್ಲಿ
ಈ ಕಿರಿಶಿಳ್ಳೆಗೆ ಒಂದು ಅವಾರ್ಡ್ ಕೊಟ್ಟವ್ರೆ ಉಳಿಸ್ಕೇಳಪ್ಪ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಶಿವನಿ ಶಂಭುಲಿಂಗ. ಎಲ್ಲ ಒನ್ಸ್ ಮೋರ್ ಅಂತವ್ರು ನೋಡಿ, ಇನ್ನೊಂದು ಒನ್ಸ್ ಮೋರ್ ಅಂತವ್ರೆ. ಅವರು ಸಂಜೆ ಹೊತ್ತು 6 ಗಂಟೆ 8 ಗಂಟೆ ಮೇಲೆ ಡೈಲಾಗ್ ಹೇಳ್ಬಿಟ್ರಿ, ಇನ್ನೂ ಶಾನೆ ಡೈಲಾಗ್ ಹೇಳ್ಬಿಡ್ತಾರೆ ನಮ್ಮ ಧೀರಣ್ಣವರು. ಧನ್ಯವಾದ ಶಿವ. ಜಾಸ್ತಿ ಮಾತಾಡಕ್ಕಾಗೋದಿಲ್ಲ, ದೊಡ್ಡವರವ್ರೇ ಕೈ ಕಾಲು ನಡುತ್ತವೆ ಬತ್ತೀನಿ ಕಣ್ರಪ್ಪ. ಶಿವನಿ ಶಂಭುಲಿಂಗ. ಥ್ಯಾಂಕ್ ಯು. ವಿಶೇಷವಾಗಿ ಸಾಧನೆ ಮಾಡಿದ್ದಾರೆ. ಅವರನ್ನ ಗುರುತಿಸಿ ಇವತ್ತು ಪ್ರೆಸ್ ಕ್ಲಬ್ ಕೌನ್ಸಿಲ್ನ ವತಿಯಿಂದ ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಲಾಗ್ತಾ ಇದೆ. ಧನ್ಯವಾದಗಳು ಹಾಗೂ ವಂದನಾರ್ಪಣೆಗಳು. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಶ್ರೀಯುತ ಡಾಕ್ಟರ್ ಶಿವಕುಮಾರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಪ್ರವೃತ್ತಿಯಲ್ಲಿ ಕಲಾವಿದರು ಎಂಬಂತೆ ಜೂನ್ ಪತ್ರಿಕೆಯ ನ್ಯೂಸ್ ಎಡಿಟರ್ ಅಂತಹ ಶಿವಕುಮಾರ್ ಬೆಳ್ಳಿತಟ್ಟೆ ವೇದಿಕೆ ಹತ್ರ ಆಗಮಿಸಬೇಕಂತ ಕೇಳ್ಕೊಳ್ತೇನೆ. ಚಾಮರಾಜನಗರ ಜಿಲ್ಲೆಯ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಧನ್ಯವಾದಗಳು. ಮುಂದೆ ನೆಲಮಂಗಲ ಘಟಕ ಟಿ.ಜಿ. ಗಂಗಾಧರ್ ಅವರು ಅಧ್ಯಕ್ಷರು, ಚಾಮುಂಡಿ ನ್ಯೂಸ್ ವಾಹಿನಿಯ ಸಂಪಾದಕರು ಕಿಶೋರ್. ಸರ್, ಪ್ರೆಸ್ ಕ್ಲಬ್ ಕೌನ್ಸಿಲ್ 24-25ನೇ ಈ ಸಾಲಿನಲ್ಲಿ ಈ ರೀತಿ ಪ್ರಶಸ್ತಿ ಕೊಟ್ಟು ಪುರಸ್ಕಾರ ಮಾಡಿದ್ದೀರಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ, ಯಾಕೆ ಮಾಡ್ತಾ ಇದ್ದೀರಿ, ನಿಮಗೆ ಸ್ಫೂರ್ತಿ ಏನು? ಸರ್, ಇದು ನಾನೊಬ್ಬ ಪತ್ರಕರ್ತನಾಗಿ ಇದು 3ನೇ ವರ್ಷದ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾಯಿದ್ದೇವೆ. ಬಟ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ನಮ್ಮ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಒಂದು ಏನು ಪದಾಧಿಕಾರಿಗಳು ಮತ್ತು ಎಂಟೈರ್ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟು ಜನ ಇದ್ದಾವೆಲ್ಲ ನಾನು ಸಹಕಾರ ನಿಂತ್ಕೊಂಡು ಪತ್ರಕರ್ತರಿಗೆ ಏನೇ ಒಂದು ಸೌಲಭ್ಯಗಳು ಏನು ಸಿಗ್ತಲ್ಲ ಇವತ್ತು ಸರ್ಕಾರದಲ್ಲಿ, ಅದನ್ನು ನಾವು ಕೊಡೋ ಒಂದು ನಮ್ಮ ಒಂದು ಸಂಘ ಸಂಸ್ಥೆಗಳಿಂದ ನಾವು ಒಂದು ಹೋರಾಟ ಮಾಡ್ಕೊಂಡು ಕೊಡೋಂಥ ಒಂದು ಪರಿಸ್ಥಿತಿ ನಾವು ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥ ಈ ಒಂದು ಸಂಭ್ರಮ, ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ನಿಮಗೂ ಹಾಗೂ ಆಶಾ ಮೇಡಮ್ಮು ಹಾಗೂ ನಿಮ್ಮ ಟೀಮ್ಗೆ ಧನ್ಯವಾದಗಳು. ಇಷ್ಟೆಲ್ಲ ಮಾಡ್ತಾ ಇದ್ದೀರಿ. ಈ ರೀತಿ ನೀವು ವರ್ಷ ಇನ್ನೂ ದೊಡ್ಡದಾಗಿ ಮಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಕೇಳ್ತೇನೆ. ಧನ್ಯವಾದಗಳು. ನಮ್ಮ ರಾಘವೇಂದ್ರಾಚಾರ್ಯರು ನಡೆಸ್ತಾ ಇರ್ತಕ್ಕಂಥ ಪತ್ರಿಕೋದ್ಯಮದಲ್ಲಿ ನಾವು ಸಹ ಭಾಗಿಯಾಗಿದ್ವಿ. ಅವರು ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ರಾಘವೇಂದ್ರಾಚಾರ್ಯರನ್ನ ಕಾಪಾಡಲಿ ಅಂತ ಕೇಳ್ತಾ, ಇಂತಹ ಕಾರ್ಯಕ್ರಮಗಳು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಡೆಸಲಿ ಅಂಥೇಳಿ ನಾನು ಮನವಿ ಮಾಡ್ಕೊತೀನಿ. ನನ್ನ ಹೆಸರು JS ನಾಗರಾಜು ಅಂತ, ಮಂಜುನಾಥ ವಿದ್ಯಾಲಯದ ಪ್ರಾಂಶುಪಾಲರು.